ಈಗ ಮೆಟ್ರೋ ಅಲ್ಲಿ ಸಹಭಾಗಿತ್ವವನ್ನು ನಾವು ಹೊಂದಿದ್ದೀವಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಈಗ ಮೆಟ್ರೋ ಮಾಡಿರೋ ಉದ್ದೇಶ ಈ ಅರ್ಬನ್ ಬ್ಯಾಂಗ್ಳೂರ್ ಏನಿದೆ ಅದನ್ನ ನಾವು ಡಿಕಂಜೆಸ್ಟ್ ಮಾಡಬೇಕು ಇದನ್ನ ಅಂತ ಹೇಳಿ, ಹೀಗಾಗಿ ಮೆಟ್ರೋ ಇರುವಂತದ್ದು. ಈ ಮತ್ತು ಮೆಟ್ರೋದಲ್ಲಿನೂ ಕೂಡ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೂಡ ನಾವು ದರ ಏರಿಕೆ ಮಾಡಿದ್ರೆ ಮತ್ತೆ ವಾಹನ ಹೊಂದುವುದು ಮತ್ತು ಮೆಟ್ರೋ ಮಾಡೋದು ಎರಡು ಒಂದೇ ಆಗುತ್ತೆ. ಹೀಗಾಗಿ ಮುಖ್ಯಮಂತ್ರಿಗಳು ಸರಿಯಾದಂತ ನಿರ್ಣಯ ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತಾರೆ, ನಾವು ಮಾಡಲೇಬೇಕಾದನ್ನ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಪ್ಪಿಕೊಂಡು ಇವತ್ತು ಈ ಮೆಟ್ರೋ ದರವನ್ನು ಇಳಿಸಿದ್ರೆ ಅದು ಜನಸಾಮಾನ್ಯರಿಗೆ, ಇವತ್ತು ವಿಶೇಷವಾಗಿ ಕೆಲಸ ಮಾಡುವಂತ ಜನರಿಗೆ ಒಂದು ದಿವಸ ಎಲ್ಲರೂ ಕೂಡ ಮತ್ತೆ ಬೆಂಗಳೂರಿನಲ್ಲೇ ಈ ಒತ್ತಡ, ನಾವು ಬೆಂಗಳೂರು ಮೇಲೆ ಒತ್ತಡ ಅಂತೀವಿ, ಈ ಬೆಂಗಳೂರಲ್ಲಿ ಒತ್ತಡ ಕಡಿಮೆ ಆಗಬೇಕಾದ್ರೆ ಮೆಟ್ರೋ, ಸಬರ್ಬನ್ ರೈಲ್ವೆ, ಫೆರಿಫಿಲ್ ರಿಂಗ್ ರೋಡು ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೂಡ ಆಗ್ಬೇಕಾಗ್ತದೆ. ಹೀಗಾಗಿ ಮುಖ್ಯಮಂತ್ರಿಗಳು ಸರಿಯಾದಂತ ಇದು ಮಾಡಿದ್ದಾರೆ. ನಾವು ಒಳ್ಳೆ ನಿರ್ಧಾರವನ್ನು ಮುಖ್ಯಮಂತ್ರಿ